ಸುಮ್ಮನೆ ಟ್ರಯಲ್ ಆಯ್ತಾ? ಯಾಕಂದ್ರೆ ನಾನು ಮಿರರ್ ಚೆನ್ನಾಗಿ ಕಾಣಿಸ್ತಿದ್ದೀನಿ, ಕ್ಯಾಮ್ರಾ ಚೆನ್ನಾಗಿ ಕಾಣಿಸ್ತಿಲ್ಲ, ಅದಕ್ಕೆ ಟ್ರಯಲ್ ನೋಡಕ್ಕೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ಸೊ ಇದು ಹಾಗೆ ಇವತ್ತು ಸ್ಯಾಟರ್ಡೆ, ಏನು ಪ್ಲಾನ್ಸ್ ಇರಲಿಲ್ಲ, ಹಾಗೆ ಮನೇಲಿದ್ವಿ. ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ನನ್ನ ಹತ್ರದವ್ರಿಗೆ ಗೊತ್ತಿರುತ್ತೆ, ನಾನು ಮುಂಚೆ ತುಂಬ ಸಣ್ಣ ಇದ್ದೆ ಆ್ಯಂಡ್ ಇವಾಗ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಚಬ್ಬಿ ಆಗಿದ್ದೀನಿ. ನಾನು ಫೋಟೋಸ್ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ, ನನ್ನ ಕಾಲೇಜ್ ಡೇಸ್ದು ಎಲ್ಲ ಫೋಟೋಸ್ನ ಇಲ್ಲಿ. ಹೆಚ್ಚು ಕಮ್ಮಿ ನಾನೊಂದು 23 ಇಯರ್ಸ್ವರೆಗೂ ಒಂಥರ ಅಂಡರ್ ವೆಯ್ಟೇ ಇದ್ದೆ, ತೆಳ್ಳಗಿದ್ದೆ. ದ ರೀಸನ್ ಐ ಡೋಂಟ್ ನೋ. ಅವಾಗ ನಾನು ನೆಟ್ಟಗೆ ತಿಂತಿರಲಿಲ್ಲ, ಅವಾಗ ರುಟೀನೇ ಡಿಫ್ರೆಂಟ್ ಆಗಿತ್ತು, ಸ್ಟ್ರೆಸ್ ಇತ್ತು, ಅದೆಲ್ಲದರಿಂದ ನಾನು ಸ್ವಲ್ಪ ಸಣ್ಣ ಇದ್ದೆ. ಕಾಲೇಜಲ್ಲಿ ಅವಾಗಲೂ ಸಣ್ಣ ಇದ್ದೆ ಆ್ಯಂಡ್ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ನೈಟ್ ಶಿಫ್ಟ್ಸ್ ಇತ್ತು. ಅವಾಗ ನನ್ನ ಹೆಲ್ತ್ ತುಂಬಾ ವರ್ಸ್ಟ್ ಆಗಿತ್ತು. ನೈಟ್ ಶಿಫ್ಟ್ ಇಸ್ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್ ಟು ಗರ್ಲ್ಸ್. ಯಾಕಂದರೆ ಆ ಟೈಮಲ್ಲಿ ಏನೂ ಅನಿಸಲ್ಲ, ಬಟ್ ಹೋಗ್ತಾ ಹೋಗ್ತಾ ತುಂಬ ಅಫೆಕ್ಟ್ ಆಗುತ್ತೆ. ನನಗೂ ಹಾಗೆ ಅಫೆಕ್ಟ್ ಆಗಿ ನಾನು ವೆಯ್ಟ್ ಗೇನೇ ಆಗಿಲ್ಲ, ತುಂಬ ಡಾರ್ಕ್ ಸರ್ಕಲ್ಸ್ ಇತ್ತು, ಹೇರ್ ಫಾಲ್ ಇತ್ತು, ಕೂದಲಲ್ಲಂತೂ ಶಕ್ತಿನೇ ಇರಲಿಲ್ಲ, ಆ ಥರ ಇದ್ದೆ. ಅದಾದಮೇಲೆ ನಾನು ಡೇ ಶಿಫ್ಟ್ಗೆ ಸ್ವಿಚ್ ಆದಮೇಲೆ ನನ್ನ ರುಟೀನ್ ಚೇಂಜ್ ಆದಮೇಲೆ ಸ್ವಲ್ಪ ಹೆಲ್ದಿಯಾಗಿ ಇರೋಕ್ಕೆ ಶುರು ಮಾಡಿದ್ದು. ಸೊ ಈ ವಿಡಿಯೋದಲ್ಲಿ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟು ಮೆನ್ಷನ್, ನಮ್ಮ ಪೀರಿಯಡ್ ಸೈಕಲ್ ಕೂಡ ನಮ್ಮ ಲೈಫ್ ಸ್ಟೈಲ್ ಮೇಲೆ ಎಷ್ಟು ಡಿಪೆಂಡ್ ಆಗಿರುತ್ತೆ ಅಂದರೆ, ನನಗೆ ಆಮೇಲೆ ಗೊತ್ತಾಗಿದ್ದು. ಅವಾಗ ತುಂಬಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು. ನಾನು ಕಾಲೇಜಲ್ಲಿದ್ದಾಗಲೇ ಆಗಲಿ, ನಾನು ನೈಟ್ ಶಿಫ್ಟ್ಸ್ ಮಾಡುವಾಗಲೇ ಆಗಲಿ, ಕಂಪ್ಲೀಟ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು. ಅನ್ಹೆಲ್ದಿಯಾಗಿದ್ದೆ ನಾನು ಕಂಪ್ಲೀಟ್ಲಿ. ಆ್ಯಂಡ್ ಇವಾಗ ಐ ಆಮ್ ಹೆಲ್ದಿ. ಡೇ ಶಿಫ್ಟ್ಗೆ ಸ್ವಿಚ್ ಆದಮೇಲೆ ಹೆಲ್ದಿ ಲೈಫ್ ಸ್ಟೈಲ್ ಅವಾಗಲೇ ಇರುತ್ತೆ ಗೈಸ್, ಟ್ರಸ್ಟ್ ಮೀ. ಸೊ ಈ ವಿಡಿಯೋದಲ್ಲಿ ನಾನು ಹೇಗೆ ಆ ಥರ ಇದ್ದೋಳು ಈ ರೀತಿ ಹೇಗೆ ಟ್ರಾನ್ಸ್ಫಾರ್ಮ್ ಆದೆ, ಪ್ರಾಬಬ್ಲಿ ನನ್ನ ಬಾಡಿ ವೆಯ್ಟ್ ಆಗಿರ್ಬೋದು, ನನ್ನ ಸ್ಕಿನ್ ಆಗಿರ್ಬೋದು, ಅಥವಾ ನನ್ನ ಹೇರ್ ಆಗಿರ್ಬೋದು, ಎಲ್ಲ ಹೆಲ್ದಿಯಾಗಿ ಹೇಗೆ ಟ್ರಾನ್ಸ್ಫಾರ್ಮ್ ಆಯಿತು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಸ್, ನಾನು ಹೇಳಿದಾಗೆ ನಾನು 22-23ವರೆಗೂ ನಾನು ಸಣ್ಣನೇ ಇದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕೋವಿಡ್ ಟೈಮಲ್ಲಿ ವೆಯ್ಟ್ ಗೇನ್ ಆಗೋಕ್ಕೆ ಶುರು ಮಾಡಿದ್ದು. ಯಾಕಂದರೆ ಮನೇಲಿದ್ದೆ, ಅಮ್ಮ ಹೆಲ್ದಿಯಾಗಿ ಮಾಡಿಕೊಡೋರು. ಅದು ನಿಜವಾಗ್ಲೂ ನಮ್ಮ ಫುಡ್ ನಮ್ಮ ಬಾಡಿಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಅದು ನಮ್ಮ ಸ್ಕಿನ್ಗೆ ಆಗಲಿ ಹೇರ್ಗೆ ಆಗಲಿ ನಾವು ಹೆಲ್ದಿಯಾಗಿ ತಿಂದರೆ ಮಾತ್ರ ಇದು ಕೂಡ ಹೆಲ್ದಿಯಾಗಿರುತ್ತೆ. ಸೊ ಹಾಗೆಯೇ ಲಾಕ್ಡೌನ್ ಟೈಮಲ್ಲಿ ನಮ್ಮಮ್ಮ 3 ಹೊತ್ತು ಚೆನ್ನಾಗಿ ಮಾಡಿಕೊಡೋರು. ಮನೇಲಿ ಇದ್ಕೊಂಡು ಚೆನ್ನಾಗಿ ತಿಂದ್ಕೊಂಡು, ತರಕಾರಿ ಆಗಲಿ, ಸೊಪ್ಪು, ಫ್ರೂಟ್ಸ್ ಎಲ್ಲನೂ ತಿಂದ್ಕೊಂಡು ಆರೋಗ್ಯವಾಗಿ ಇದ್ದಿದ್ದು ಕೋವಿಡ್ ಟೈಮಿಂದಾನೇ. ಸೊ ಅದು ಗ್ರ್ಯಾಜುವಲ್ ಆಗಿ ಅದು ನನಗೆ ಹೆಲ್ಪ್ ಮಾಡ್ತು ಹೇಗೆ ವೆಯ್ಟ್ ಗೇನ್ ಮಾಡೋದಕ್ಕೆ ಅಂತ. ಸೊ ವೆಯ್ಟ್ ಗೇನ್ ಮಾಡೋದಕ್ಕೆ ಯಾರ್ಯಾರು ಪ್ಲ್ಯಾನ್ ಮಾಡ್ತಿದ್ದೀರಾ, ಫಸ್ಟ್ ನಿಮ್ಮ BMI ಟೆಸ್ಟ್ ಮಾಡಬೇಕು. BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ಬಿಟ್ಟು ಆನ್ಲೈನಲ್ಲೆಲ್ಲ ಆರಾಮಾಗಿ ಚೆಕ್ ಮಾಡ್ಬೋದು. ಅದಕ್ಕೆ ನಿಮಗೆ ಹೈಟ್ ಮತ್ತು ವೆಯ್ಟ್ ಗೊತ್ತಿರಬೇಕು. ಹೈಟ್ ಮತ್ತು ವೆಯ್ಟ್ನ ಹಾಕಿದರೆ ನೀವು ಅಂಡರ್ ವೆಯ್ಟ್ ಇದ್ದೀರಾ, ಓವರ್ ವೆಯ್ಟ್ ಇದ್ದೀರಾ, ಅಥವಾ ಕರೆಕ್ಟ್ ವೆಯ್ಟ್ ಇದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ನೀವು ಅಂಡರ್ ವೆಯ್ಟ್ ಇದ್ದೀರಾ ಅಂದರೆ ಎಷ್ಟು ವೆಯ್ಟ್ ನೀವು ಗೇನ್ ಮಾಡಬೇಕಾಗತ್ತೆ ಕರೆಕ್ಟಾಗಿ ಅಂತ ಕೂಡ ಅದು ತಿಳಿಸುತ್ತೆ. ಸೊ BMI ಟೆಸ್ಟ್ ಮಾಡಿನೂ ನಿಮ್ಮದೆಲ್ಲ ಕರೆಕ್ಟ್ ಇದೆ ಅಂದರೆ ನಾನು ಏನೇನು ಹೇಳ್ತೀನೋ ಪ್ರಾಬಬ್ಲಿ ಅದನ್ನ ನೀವು ಕನ್ಸಿಡರ್ ಮಾಡ್ಕೋಬೋದು. ಇಲ್ಲ, ಕೆಲವರು ಅವರ ಮೆಡಿಕಲ್ ಕಂಡೀಷನಿಂದ ಅಂಡರ್ ವೆಯ್ಟ್ ಇರ್ತಾರೆ. ಅವರಿಗೆಲ್ಲ ನಾನು ಹೇಳೋದನ್ನು, ನಾನೇನು ಸಜೆಷನ್ಸ್ ಕೊಡ್ತೀನೋ ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ನಿಮ್ಮ ಮೆಡಿಕಲ್ ಕಂಡೀಷನ್, ನಿಮ್ಮ ಬಾಡಿ ನಿಮಗೆ ಗೊತ್ತಿರುತ್ತೆ. ನಾನು ಏನು ಸಜೆಸ್ಟ್ ಮಾಡ್ತೀನೋ ಅದನ್ನು ಡೆಫಿನೆಟ್ಲಿ ಅಗ್ರಿ ಮಾಡ್ಕೋಬೇಡಿ, ನೀವು ಸ್ಕಿಪ್ ಮಾಡೋದೇ ಒಳ್ಳೆಯದು. ಸೊ ಯಾರು ಹೆಲ್ದಿಯಾಗಿ ತಿನ್ಕೊಂಡಿದ್ರು ದಪ್ಪ ಆಗ್ತಿಲ್ಲ, ಆ ಥರ ಏನಾದರೂ ಸ್ಟ್ರೆಸ್ಸಿಂದ ಏನಾದರೂ ದಪ್ಪ ಆಗ್ತಿಲ್ಲ ಅಂಥವ್ರಿದ್ದರೆ ನನ್ನ ವೀಡಿಯೋ ಯೂಸ್ಫುಲ್ ಆಗುತ್ತೆ. ಎಸ್, ಸೊ ನಾನು ಮುಂಚೆ ಏನು ಮಾಡ್ತಿದ್ದೆ, ಸ್ವಲ್ಪ ತಿಂತಾಯಿದ್ದೆ, ಬ್ಯಾಲೆನ್ಸ್ಡಾಗಿ ತಿಂತಿರಲಿಲ್ಲ. ಒಂದೊತ್ತು ಜಾಸ್ತಿ ತಿಂದುಬಿಡ್ತಿದ್ರೆ, ಒಂದೊತ್ತು ತಿಂತಾನೇ ಇರಲಿಲ್ಲ. ಸ್ವಲ್ಪ ತಿಂತಿದ್ದೆ, ಅದು ನನ್ನ ಬಾಡಿಗೆ ಇಂಬ್ಯಾಲೆನ್ಸ್ ಆಗ್ತಿತ್ತು. ಯಾರೇ ಆಗಲಿ, ನೀವು ಆಹಾರ ಸೇವನೆ ಮಾಡುವಾಗ ಬ್ಯಾಲೆನ್ಸ್ಡಾಗಿ ತಿನ್ನಬೇಕು. ಒಂದೊತ್ತು ತುಂಬ ಜಾಸ್ತಿ ತಿನ್ನೋದು, ಒಂದೊತ್ತು ಇಷ್ಟೇ ತಿನ್ನೋದು ಇಸ್ ನಾಟ್ ಅಡ್ವೈಸಬಲ್. ಇವಾಗ ನೀವು ಬೆಳಗ್ಗೆ ಹೊತ್ತು 1 ಚಪಾತಿ ತಿಂತಿರ್ತೀರ ರೆಗ್ಯುಲರ್ ಆಗಿ ಅಂದರೆ 2 ಚಪಾತಿ ತಿನ್ನೋಕ್ಕೆ ಶುರು ಮಾಡಿ. ಸೊ ಸ್ವಲ್ಪನೇ ನೀವು ಇಷ್ಟು ತಿನ್ನೋಕ್ಕೆ ಶುರು ಮಾಡಿದ್ರೆ 1-2 ತುತ್ತು ಎಕ್ಸ್ಟ್ರಾ ತಿನ್ಕೊಂಡು ಹೋಗ್ತಾ ಶುರು ಮಾಡಿ. ಅದು ಗ್ರ್ಯಾಜುವಲ್ ಆಗಿ ನಮ್ಮ ಬಾಡಿಗೆ ವೆಯ್ಟ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಪರ್ಸ್ನಲಾಗಿ ನಾನೇನು ಮಾಡ್ತಿದ್ದೆ ಅಂದರೆ, ಬೆಳಗ್ಗೆ ಒಂದು ಬಾಯ್ಲ್ಡ್ ಎಗ್ ತಿಂತಿದ್ದೆ, ಸಂಜೆ ಒಂದು ಬಾಯ್ಲ್ಡ್ ಎಗ್ ತಿಂತಿದ್ದೆ, ಆ್ಯಂಡ್ ಒಂದು ಪಚ್ಚ ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣು ಬರುತ್ತಲ್ವ, ಸೊ ಪಚ್ಚ ಬಾಳೆಹಣ್ಣು ಎವ್ರಿ ಡೇ ನಾನು ಇದನ್ನ ಫಾಲೋ ಮಾಡಿದ್ದಕ್ಕೆ ಟ್ರಸ್ಟ್ ಮೀ 1 ತಿಂಗಳಲ್ಲೇ ನನಗೆ ಚೇಂಜಸ್ ಗೊತ್ತಾಯಿತು. ನನ್ನ ಫೇಸಲ್ಲಿ
ಕೆನ್ನೆಲ್ಲ ಹಿಂಗೆ ಒಳಗೆ ಹೋಗ್ಬಿಟ್ಟಿತ್ತು. ಸೊ ನನ್ನ ಕೆನ್ನೆ ಕೂಡ ಚಬ್ಬಿ ಆಗೋಕ್ಕೆ ಶುರು ಆಯಿತು. ಸೊ 1-1.5 ತಿಂಗಳಲ್ಲಿ ನೀವೇ ಚೇಂಜಸ್ ನೋಡ್ತೀರಾ. ಏನು ಮಾಡಬೇಕು, ಬೆಳಗ್ಗೆ ಒಂದು ಬಾಯ್ಲ್ಡ್ ಎಗ್ಗು, ಸಂಜೆ ಒಂದು ಬಾಯ್ಲ್ಡ್ ಎಗ್ಗು, ಒಂದು ಪಚ್ಚಬಾಳೆಹಣ್ಣು. ಪಚ್ಚಬಾಳೆ ನೀವು ಲಂಚ್ ಟೈಮಲ್ಲಿ ತಿನ್ಬೋದು, ಲಂಚ್ ಆದಮೇಲೆ. ಆಮೇಲೆ 1 ಗ್ಲಾಸ್ ಹಾಲು. 1 ಗ್ಲಾಸ್ ಹಾಲು ಅಂದರೆ ಒಂದು 1/4 ಲೀಟರ್ ಹಾಲನ್ನ ಡೈಲಿ ಮಿಸ್ ಮಾಡದೆ ಕುಡೀರಿ. 250 ml ಹಾಲು. ಸ್ವಲ್ಪ ಗಟ್ಟಿ ಹಾಲು ಬರುತ್ತೆ ನೋಡಿ, ಈ ನಂದಿನಿ ಅವ್ರದ್ದು ಸ್ಪೆಷಲ್ ಮಿಲ್ಕ್ ಬರುತ್ತೆ, ಅದನ್ನು ಕುಡಿದ್ರೆ ವೆಯ್ಟ್ ಗೇನ್, ಹೆಲ್ದಿ ಫ್ಯಾಟ್ ಬಾಡಿಗೆ ಬರುತ್ತೆ ಆ್ಯಂಡ್ ವೆಯ್ಟ್ ಗೇನ್ ಆಗೋದಕ್ಕೂ ಈಸಿ ಆಗುತ್ತೆ. ನಾನು ಪರ್ಸ್ನಲಿ ಅದನ್ನೇ ಫಾಲೋ ಮಾಡ್ತಿದ್ದೆ. ಸೊ ಇದು ಡೈಲಿ ರೊಟೀನಲ್ಲಿ ನೀವು ಆ್ಯಡ್ ಮಾಡಲೇಬೇಕು, ನೀವು ವೆಯ್ಟ್ ಗೇನ್ ಆಗಬೇಕು ಅಂದರೆ. ನೀವು ತಿಂಡಿ, ಊಟ, ರಾತ್ರಿ ಊಟದ ಜೊತೆಗೆ ಆ್ಯಡ್ ದಿಸ್ ಆ್ಯಸ್ ವೆಲ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಫುಡ್, ಮನೇಲಿ ಅಮ್ಮಂದರು ಏನು ಮಾಡಿರ್ತಾರೋ ಅಚ್ಚುಕಟ್ಟಾಗಿ ಅದನ್ನು ತಿಂದರೆ ನಾವೇ ಆರೋಗ್ಯವಾಗಿರ್ತೀವಿ. ನಮ್ಗೆ ಅದೇ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ ಅದೇ ಬೆಸ್ಟ್. ಡಾಕ್ಟರ್ಸ್ ಕೂಡ ಅದೇ ಹೇಳ್ತಾರೆ, ಮನೇಲಿ ಮಾಡೋ ತರಕಾರಿ, ಸೊಪ್ಪು, ಒಂದು ಚಪಾತಿ, ಬೇಸಿಕ್ ಪಲ್ಯ ಆಗಲಿ ಮನೇಲಿ ಮಾಡಿ ತಿನ್ನಬೇಕು. ಚಪಾತಿ 2 ತಿಂದರೆ ಪಲ್ಯ ಒಂದಿಷ್ಟು ಕ್ವಾಂಟಿಟಿಯಲ್ಲಿ ತಿನ್ನಿ. ಆ್ಯಂಡ್ ಎಗ್ನ ರೆಗ್ಯುಲರ್ ಆಗಿ ನಮ್ಮ ಫುಡ್ ಜೊತೆ ಇನ್ಕ್ಲೂಡ್ ಮಾಡೋದು ನಮಗೆ ಒಳ್ಳೆಯದು. ಇದ್ರ ಜೊತೆಗೆ ರೆಗ್ಯುಲರ್ ಆಗಿ ಪೀನಟ್ ಬಟರ್ ಆ್ಯಂಡ್ ಬ್ರೆಡ್ ಅಥವಾ ಬನ್ ಯೂಸ್ ಮಾಡೋದ್ರಿಂದನೂ ಕೂಡ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ಕೇಸ್ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ಮಟನ್ ಒಳ್ಳೆಯದು ಅಂತ ನಾನು ಕೇಳಿದ್ದೀನಿ. ಆ್ಯಂಡ್ ವೆಜಿಟೇರಿಯನ್ಸ್ಗೆ ಪನ್ನೀರ್, ಸೋಯಾ ಚಂಕ್ಸ್ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಇದ್ದರೆ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಬೆನಿಫಿಷಿಯಲ್. ಸೊ ಎಸ್, ನಾ ಹೇಳ್ದಾಗೆ ಮನೇಲಿ ಮಾಡಿದ ಊಟ ಚೆನ್ನಾಗಿ ತಿನ್ನಿ, ಮುದ್ದೆ ತಿನ್ನಿ. ಮುದ್ದೆ, ಅನ್ನ, ಸಾಂಬಾರು, ಮಜ್ಜಿಗೆ, ಡೈಲಿ ರೊಟೀನಲ್ಲಿ ಬಟರ್ ಮಿಲ್ಕ್ ಆ್ಯಡ್ ಮಾಡೋದು ಕೂಡ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಅಲಾಂಗ್ ವಿತ್ ದಿಸ್, ನಮ್ಮಮ್ಮ ನನಗೆ ಪ್ರಾಬಬ್ಲಿ ವೀಕ್ಲಿ 2 or 3 ಇದು ಡ್ರೈ ಫ್ರೂಟ್ ಸ್ಮೂದಿ ಮಾಡಿಕೊಟ್ಟಿದ್ರು. ನಾವು ಸ್ಮೂದಿ ಅಂದರೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ, ಎಲ್ಲ ಸೇರಿ, ವಾಲ್ನಟ್ಸು, ಸನ್ಫ್ಲವರ್ ಸೀಡ್ಸು, ಎಲ್ಲ ಸೀಡ್ಸು ಸೇರಿ ಒಂದಿಷ್ಟು ಆಗುತ್ತೆ ಅಂದ್ಕೊಳ್ಳಿ. ಇಷ್ಟದ ಜೊತೆಗೆ ಒಂದಿಷ್ಟು ಹಾಲಿರುತ್ತೆ, ಅದರಲ್ಲಿ 2 ಬಾಳೆಹಣ್ಣು ಇರುತ್ತೆ. ಅದನ್ನ ಒಂದೇ ಸತಿ ನಾವಂತೂ ಡೆಫಿನೆಟ್ಲಿ ತಿನ್ನೋಕ್ಕಾಗಲ್ಲ. ಅದೇ ಸ್ಮೂದಿ ಮಾಡ್ಕೊಂಡು ಕುಡಿದ್ರೆ ಇಟ್ ಈಸ್ ವೆರಿ ವೆರಿ ಹೆಲ್ದಿ. ನಮ್ಮ ಬಾಡಿಲಿ ಒಳ್ಳೆ ಪ್ರೋಟೀನ್ ಇಂಟೇಕ್ ಕೂಡ ಆಗುತ್ತೆ. ನಾವು ಪ್ರೋಟೀನ್, ಐರನ್, ಫೈಬರ್, ಕಾರ್ಬ್ಸ್ ಎಲ್ಲ ಇಂಟೇಕ್ ಆದರೆ ನಮ್ಮ ಮಸಲ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಫ್ಕೋರ್ಸ್ ಮಸಲ್ ಗೇನ್ ಆಯಿತು ಅಂದರೆ ನಮ್ಮ ವೆಯ್ಟ್ ಗೇನ್ ಕೂಡ ಆಗುತ್ತೆ. ಸೊ ಡ್ರೈ ಫ್ರೂಟ್ ಸ್ಮೂದಿನ ಮಿಸ್ ಮಾಡದೆ ವೀಕ್ಲಿ 3 ತೊಗೊಳೋದನ್ನ ನಾನು ಹೈಲಿ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಜೊತೆಗೆ ಬೇರೆ ದಿವಸ ಮಿಕ್ಕಿದ ದಿನ ಯು ಕ್ಯಾನ್ ಕನ್ಸ್ಯೂಮ್ ಫ್ರೂಟ್ಸಲ್ಲಿ ಇವಾಗ ಮ್ಯಾಂಗೋ ಶೇಕ್ ಮಾಡ್ಕೊಂಡು ಕುಡಿಬೋದು, ಜಾಕ್ ಫ್ರೂಟ್ ಒಳ್ಳೆಯದು, ಬನಾನಾ ಒಳ್ಳೆಯದು, ಆಮೇಲೆ ಸಪೋಟ ಒಳ್ಳೆಯದು. ಈ ಎಲ್ಲ ಫ್ರೂಟ್ಸ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ವೆಯ್ಟ್ ಗೇನ್ ಆಗೋದಕ್ಕೆ. ಇದನ್ನ ನೀವು ಮಿಲ್ಕ್ ಶೇಕ್ ಆದರೂ ಮಾಡ್ಕೊಂಡು ಕುಡಿಬೋದು, ಅದರ್ವೈಸ್ ಫ್ರೂಟ್ ಬೌಲ್ ಥರ ಮಾಡ್ಕೊಂಡು ಕುಡಿಬೋದು. ಫ್ರೂಟ್ ಬೌಲ್ ಮಾಡ್ಕೊಂಡು ಕುಡಿದ್ರೆ ಎಲ್ಲ ಫ್ರೂಟ್ಸು ಇನ್ಕ್ಲೂಡ್ ಆಗಿರುತ್ತೆ, ಅದರಲ್ಲಿ ಏನೇನು ಕಂಟೆಂಟ್ಸ್ ಇರುತ್ತೋ ಎಲ್ಲ ಒಟ್ಟಿಗೆ ನಮ್ಮ ಬಾಡಿಗೆ ಒಳ್ಳೆಯದೇ ಅಲ್ವಾ. ಫ್ರೂಟ್ ಬೌಲ್ ತಿನ್ನೋದು ಕೂಡ ಒಳ್ಳೆಯದು. ಸೊ ಫ್ರೂಟ್ ಬೌಲ್ ಆ್ಯಂಡ್ ದೆನ್ ಡ್ರೈ ಫ್ರೂಟ್ ಸ್ಮೂದಿ ಮಿಸ್ ಮಾಡಬೇಡಿ. ಆಲ್ಮೋಸ್ಟ್ ಎವ್ರಿ ಡೇ ತೊಗೊಂಡ್ರೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಲೈಕ್ ಐ ಮೆನ್ಷನ್, ಬಾಯ್ಲ್ಡ್ ಎಗ್ ಕೂಡ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ 1 ಪಚ್ಚಬಾಳೆಹಣ್ಣು, 1 ಗ್ಲಾಸ್ ಹಾಲು, ಇದು ನಮ್ಮ ಬಾಡಿ ವೆಯ್ಟ್ ಗೇನ್ ಆಗೋದಕ್ಕೆ ಟ್ರಸ್ಟ್ ಮೀ 60 to 70% ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾನು ಪರ್ಸ್ನಲಿ ನಮ್ಮಮ್ಮ ಇದನ್ನೇ ಎಲ್ಲ ಮಾಡಿಕೊಡ್ತಿದ್ರು ಚೆನ್ನಾಗಿ ತಗೊಂಡು ಲಾಕ್ಡೌನ್ ಟೈಮಲ್ಲಿ ವೆಯ್ಟ್ ಗೇನ್ ಆಗೋದಕ್ಕೆ ನನಗೆ ಹೆಲ್ಪ್ ಆಯಿತು. ಎಸ್, ಮನೇಲಿ ಮಾಡೋ ಅಡುಗೆ ಜೊತೆ ಎಗ್ ಬುರ್ಜಿ ಅಥವಾ ಬಾಯ್ಲ್ಡ್ ಎಗ್ ಮಾಡ್ಕೊಂಡು ತಿನ್ಬೋದು. ಎಗ್ ತಿಂದೇ ಇರೋರಿಗೆ ಸ್ವೀಟ್ ಪೊಟ್ಯಾಟೊ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಗೇನ್ ಮಾಡೋದಕ್ಕೆ. ನನಗೆ ಪರ್ಸ್ನಲಿ ಸ್ವೀಟ್ ಪೊಟ್ಯಾಟೊ ನಾನು ಸ್ವಲ್ಪ ಕಮ್ಮಿ ತಿಂತಿದ್ದೆ, ಎಗ್ ಜಾಸ್ತಿ ತಿಂತಿದ್ದೆ. ಇಟ್ ಹೆಲ್ಪ್ ಮಿ ಅ ಲಾಟ್, ಲೈಕ್ ಲಿಟ್ರಲಿ. ಮತ್ತೆ ಹೇಳ್ತಾ ಇದ್ದೀನಿ, ದಿನದಲ್ಲಿ 2 ಬಾಯ್ಲ್ಡ್ ಎಗ್ಗು, 1/4 ಲೀಟ್ರ್ ಹಾಲು, 1 ಪಚ್ಚಬಾಳೆಹಣ್ಣು ತಿನ್ನಿ ಗೈಸ್. ಊಟ ಅದ್ರ ಜೊತೆಗೆ ಊಟನೂ ಮಾಡಬೇಕು. ಊಟ ಸ್ಕಿಪ್ ಮಾಡಿ ಬರೀ ಇದ್ದೇ ತಿನ್ನೋದಲ್ಲ, ಊಟನೂ ಮಾಡಬೇಕು. ಊಟದ ಜೊತೆಗೆ ಇದನ್ನು ಮಾಡ್ಕೊಂಡು ತಿನ್ನಿ. ಆ್ಯಂಡ್ ಊಟದ ಜೊತೆಗೆ ಸೈಡಲ್ಲಿ ಏನಾದರೂ ಮೊಳಕೆ ಕಟ್ಟಿದ ಕಾಳು, ಪ್ರೋಟೀನ್ಸ್ ಇರುತ್ತೆ ನಿಜವಾಗ್ಲೂ. ಸ್ಪ್ರೌಟ್ಸ್ ತಿನ್ನೋದು ತುಂಬಾ ಒಳ್ಳೆಯದು. ಆ್ಯಂಡ್ ಸೊಪ್ಪು ಅದೆಲ್ಲ ತಿಂದರೆ ನಮ್ಮ ಪೀರಿಯಡ್ಸ್ ಕೂಡ ರೆಗ್ಯುಲರ್ ಆಗುತ್ತೆ, ನಮ್ಮ ವೆಯ್ಟ್ ಕೂಡ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗ್ತೀವಿ. ಆ್ಯಂಡ್ ಕ್ರ್ಯಾಂಪ್ಸ್ ಕೂಡ ಕಮ್ಮಿ ಆಗುತ್ತೆ. ಇದನ್ನ ಎಲ್ಲ ಹೆಣ್ಮಕ್ಳು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವು ನಿಜವಾಗ್ಲೂ ವೀಡಿಯೋ ನೋಡ್ತಿದ್ರೆ ಟ್ರಸ್ಟ್ ಮೀ, ಇದು ಫಾಲೋ ಮಾಡಿದ್ರೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಯಾಕಂದರೆ ನನಗೆ ಆ ಚೇಂಜಸ್ ಗೊತ್ತಾಗಿರೋದ್ರಿಂದ ಐ ಥಾಟ್ ಆಫ್ ಶೇರಿಂಗ್ ವಿತ್ ಯು ಗೈಸ್ ಆ್ಯಸ್ ವೆಲ್. ಇನ್ನು ಜೊತೆಗೆ ಪನ್ನೀರ್ನ ಯೂಸ್ ಮಾಡೋದು ತುಂಬಾ ಬೆನಿಫಿಟ್ ಇದೆ. ದಿನದಲ್ಲಿ 3 ಹೊತ್ತು ಊಟ ಮಾಡ್ತೀವಿ, ಅದ್ರ ಜೊತೆಗೆ ಸ್ಮೂದಿ ಕುಡೀರಿ. ಸಂಜೆ ಹೊತ್ತು ಕಾಫಿ ಟೀ ಅಭ್ಯಾಸ ಇರುತ್ತೆ ಕೆಲವರಿಗೆ, ಕಾಫಿ ಟೀ ಬದಲು ಡ್ರೈ ಫ್ರೂಟ್ ಸ್ಮೂದಿನೋ ಇಲ್ಲ ಅಂದರೆ
ಮ್ಯಾಂಗೋ ಶೇಕ್ ಕುಡಿಬೋದು, ಇಲ್ಲ ಸಪೋಟ, ಇಲ್ಲ ಬಾಳೆಹಣ್ಣು ಆ ಥರ ಶೇಕ್ಸ್ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು. ಸೊ ಇದು ಸಂಜೆಗೆ ಇದು ಮುಗೀತು. ಆ್ಯಂಡ್ ಲಂಚ್ ಮತ್ತು ಬ್ರೇಕ್ಫಾಸ್ಟ್ ಮಧ್ಯದಲ್ಲಿ ಏನಾದರೂ ಸ್ನ್ಯಾಕ್ಸ್ನ ಕನ್ಸ್ಯೂಮ್ ಮಾಡಬೇಕು ಅಂದರೆ ಪನ್ನೀರ್ ಫ್ರೈ, ಪನ್ನೀರ್ ಬಟರ್ ಮಸಾಲ, ಪಾಲಕ್ ಪನ್ನೀರು, ಚಪಾತಿ ಒಂದು ಚಪಾತಿಗೆ ಒಂದಿಷ್ಟು ಪನ್ನೀರ್ ಹಾಕ್ಕೊಂಡು ತಿಂದರೆ ಅದೇ ಹೆಲ್ದಿ. ಆ್ಯಂಡ್ ಆಲ್ಸೋ ಸೌತೆಕಾಯಿ ಮತ್ತು ಕುಕುಂಬರ್. ನಾನು ಒಂದು ಟೈಮಲ್ಲಿ ದಿನಕ್ಕೆ ಒಂದು ಸೌತೆಕಾಯಿ ಒಂದು ಕುಕುಂಬರ್ ತಿಂತಿದ್ದೆ. ಆ ಟೈಮಲ್ಲಿ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅದನ್ನೆಲ್ಲ ರುಟೀನ್ ಫಾಲೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಬಟ್ ಟ್ರಸ್ಟ್ ಮೀ, ದಿನಕ್ಕೆ ಒಂದು ಸೌತೆಕಾಯಿ, ಒಂದು ಕ್ಯಾರೆಟ್. ಅಲಾಂಗ್ ವಿತ್ ದಿಸ್ ನೀವು ತುಂಬ ಏನಂದರೆ ಎಲ್ಲ ವಿಷಯಕ್ಕೂ ಸ್ಟ್ರೆಸ್ ತೊಗೊಂಡು ವೆಯ್ಟ್ ಗೇನ್ ಮಾಡಬೇಕು ಅಂದರೆ ಇಟ್ ಈಸ್ ಡಿಫಿಕಲ್ಟ್. ಬಿಕಾಸ್ ಸ್ಟ್ರೆಸ್ ಇದ್ದಾಗ ನಾವು ಏನೇ ತಿಂದರೂ ಮೈಗೆ ಹತ್ತೋದಿಲ್ಲ. ಏನೇ ಇರಲಿ, ಏನೇ ಆಗಲಿ, ತೀರಾ ಓವರ್ ಥಿಂಕ್ ಮಾಡಬೇಡಿ ಅಂತಲೇ ನಾನು ಕೆಲವ್ರಿಗೆ ಹೇಳೋದು. ಬಿಕಾಸ್ ತುಂಬ ಜನ ಇರ್ತಾರೆ ಎಲ್ಲದಕ್ಕೂ ಓವರ್ ಥಿಂಕ್ ಮಾಡ್ತಾರೆ. ಇಟ್ ಈಸ್ ನಾಟ್ ನೆಸಸರಿ. ಆಫೀಸ್ ಸ್ಟ್ರೆಸ್ ಇತ್ತು ಅಂದರೆ ಅದನ್ನ ಆಫೀಸಲ್ಲೇ ಬಿಟ್ಟು ಬರೋದು ನಮಗೂ ಒಳ್ಳೆಯದು, ನಮ್ಮ ದೇಹಕ್ಕೂ ಒಳ್ಳೆಯದು. ಬಿಕಾಸ್ ನಮಗೆ ಗೊತ್ತಿಲ್ಲದೇನೋ ಒಳಗಡೆಯಿಂದನೇ ನಮಗೆ ಸ್ಟ್ರೆಸ್ ನಮಗೆ ತಿಂದಿದ್ದು ಮೈಗೆ ಹತ್ತದೇ ಇರೋ ಥರ ಮಾಡಿಬಿಡುತ್ತೆ. ಡೋಂಟ್ ಟೇಕ್ ಸ್ಟ್ರೆಸ್ ಆನ್ ಎನಿಥಿಂಗ್. ಇಟ್ಸ್ ಓಕೆ, ಇಟ್ ಈಸ್ ವಾಟ್ ಇಟ್ ಈಸ್. ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ಸ್ಟ್ರೆಸ್ನ ಜಾಸ್ತಿ ಮಾಡ್ಕೋಬೇಡಿ. ಸೊ ಎಸ್, ನಾನು ಕೊಟ್ಟಿದ್ದ ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗಿರುತ್ತೆ ಅಂತ ಅನಿಸುತ್ತೆ. ನನ್ನ ಇಮೇಜಸ್ ಫೋಟೋಸ್ನ ಹಾಕಿರ್ತೀನಿ, ನಿಮಗೆ ನೋಡಿ ಗೊತ್ತಾಗುತ್ತೆ ಹೇಗಿದ್ದೋಳು ಹೇಗಾಗಿದ್ದೀನಿ ಅಂದ್ಬಿಟ್ಟು. ಇಫ್ ಐ ಆಮ್ ಏಬಲ್ ಟು ಡೂ ದಿಸ್, ಯು ಗೈಸ್ ಕ್ಯಾನ್ ಆಲ್ಸೋ ಡೂ ದಿಸ್. ನಾನು ಈಗಿದ್ದೋಳು ಈ ರೀತಿ ಆಗಿದ್ದೀನಿ ಅಂದರೆ ನಿಮಗೂ ಚೇಂಜಸ್ ಇದೆ. ಸಿ, ಇದು ಎಲ್ಲರೂ ಈ ಥರ ಆಗಬೇಕು ಅಂತ ನಾನು ಹೇಳ್ತಿಲ್ಲ. ಇಫ್ ಯು ಗೈಸ್ ವಾಂಟ್ ಟು ಚೇಂಜ್ ಆರ್ ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್, ಯು ಗೈಸ್ ಕ್ಯಾನ್ ಡೂ ಇಟ್. ನನಗೆ ಆ ಟೈಮಲ್ಲಿ ನನ್ನ ಹಲ್ಲು ಇಷ್ಟ ಇರಲಿಲ್ಲ. ಸೊ ನಾನು ಬ್ರೇಸಸ್ ಹಾಕ್ಸ್ಕೊಂಡೆ. ಕೆಲವರು ತುಂಬ ಕಮ್ಮಿ ಜನ ನನಗೆ ಬ್ರೇಸಸ್ ಹಾಕ್ಕೊಂಡು ಮೇಲೆ ಹೇಳಿದ್ರು, ಅಯ್ಯೋ ನಿಂದು ಹಳೆ ಹಲ್ಲೇ ಚೆನ್ನಾಗಿತ್ತು, ಯಾಕೆ ಬ್ರೇಸಸ್ ಹಾಕ್ತೆ ಅಂತ. ಬಟ್ ನನಗೆ ಇಷ್ಟ ಇರಲಿಲ್ಲ. ಸೊ ಐ ಹ್ಯಾಡ್ ಟು ಡೂ ಇಟ್. ಸೊ ನಾನು ಅದಕ್ಕೆ ಬ್ರೇಸಸ್ ಟ್ರೀಟ್ಮೆಂಟ್ ತೊಗೊಂಡೆ. ಅದೇ ರೀತಿ ನನ್ನ ಬೇಬಿ ಹೇರ್ ಇತ್ತು, ನನ್ನ ಸ್ಲೋ ಆಗಿ ಕರ್ಲಿ ಹೇರ್, ನನ್ನ ಟೆಕ್ಸ್ಚರ್ ನನಗೆ ಇಷ್ಟ ಇರಲಿಲ್ಲ. ಇವಾಗ ಐ ಲವ್ ಮೈ ಹೇರ್. ಸೊ ನನಗೆ ಗೊತ್ತಾಯಿತು, ಓಕೆ ನನ್ನ ಕೂದಲು ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ಇಟ್ ಈಸ್ ನಾಟ್ ಮೈ ಟೈಪ್. ಕರ್ಲಿ ಹೇರ್ ಇಸ್ ಮೈ ಟೈಪ್ ಅಂತ ನನಗೆ ರಿಯಲೈಸ್ ಆಗಿದ್ದು ಅಗೇನ್ ಕೋವಿಡ್ಗೂ ಒಂದು ಸ್ವಲ್ಪ ದಿನ ಮುಂಚೆನೇ. ಸೊ ಆವಾಗಿಂದ ನಾನು ಕರ್ಲಿ ಹೇರ್ನ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಇಟ್ ಟೇಕ್ಸ್ ಟೈಮ್. ನನಗೆ ಇಷ್ಟು ಲೇಟಾಗಿ ಗೊತ್ತಾಗಿದೆ. ಇವಾಗಿನ ಹೆಣ್ಮಕ್ಳು ಇನ್ನೂ ಫುಲ್ ಫಾಸ್ಟ್ ಇದ್ದಾರೆ. ಇನ್ನೂ ಮುಂಚೆನೇ ಗೊತ್ತಾಗುತ್ತೆ ಅವ್ರ ಹೇರ್ ಟೈಪ್ ಏನು, ಸ್ಕಿನ್ ಟೈಪ್ ಏನು, ಬಾಡಿ ಟೈಪ್ ಏನು, ಯಾವ ರೀತಿ ಏನು ಅಂದ್ಬಿಟ್ಟು. ಸೊ ಇಟ್ಸ್ ಓಕೆ, ಲೇಟಾಗಿ ಗೊತ್ತಾದರೂ ಪರವಾಗಿಲ್ಲ. ನಿಮಗೆ ನಿಮ್ಮಲ್ಲಿರುವಂಥದ್ದನ್ನೇ ಯು ಹ್ಯಾವ್ ಟು ಎನ್ಹ್ಯಾನ್ಸ್ ಇಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ, ರಾದರ್ ದನ್ ಗೋಯಿಂಗ್ ಫಾರ್ ಎನಿ ಆರ್ಟಿಫಿಷಿಯಲ್ ಥಿಂಗ್ಸ್. ಇನ್ನು ಹಲ್ಲು ನನಗೆ ಇಷ್ಟ ಇರಲಿಲ್ಲ, ಸೊ ನಾನು ಬ್ರೇಸಸ್ ಹಾಕ್ಕೊಂಡೆ. ಆ್ಯಂಡ್ ಐ ಲವ್ ಮೈ ಸ್ಮೈಲ್ ನಾವು. ಸೊ ಎಸ್, ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅನಿಸುತ್ತೆ. ಯೂಸ್ಫುಲ್ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ಸೋ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕಾ ಅಥವಾ ಏನು ಬೇಕು, ಯಾವ ರೀತಿ ಕಂಟೆಂಟ್ ಬೇಕು ಅಂತ ನೀವು ಹೇಳಿದ್ರೆ ನಾನು ಅದೇ ರೀತಿ ಕಂಟೆಂಟ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.